ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಂಧು ಮಲ್ನಾಡ್ ಯೂಟ್ಯೂಬ್ ಚಾನೆಲ್. ಹಾಸನದ ಗೊರೂರಿನಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ಈ ನಮ್ಮ ಜನಗಳು ಯಾಕೆ ಬಚ್ಚಿಟ್ಟಿದ್ರು ಅಂತ ಗೊತ್ತಿಲ್ಲ. ಈ ಪ್ಲೇಸ್ನ ನಾನಿವತ್ತು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀನಿ. ಗೊರೂರು ಹಲವಾರು ಕಾರಣಗಳಿಂದ ಫೇಮಸ್ ಅಂತ ಗೊತ್ತೇ ಇದೆ. ಅದರಲ್ಲೂ ನಮ್ಮೂರಿನ ಜೀವನದಿಯಾದಂತಹ ಹೇಮಾವತಿ ನದಿಗೆ ಡ್ಯಾಮ್ ನಿರ್ಮಾಣ ಮಾಡಿರೋದು ಇಲ್ಲೇ. ಹಾಗಾಗಿ ಇಲ್ಲಿಗೆ ತುಂಬ ಸಲ ಬಂದಿದ್ರು. ನಾನು ಇವಾಗ ಕರ್ಕೊಂಡು ಹೋಗ್ತಾ ಇರೋ ಪ್ಲೇಸ್ಗೆ ತುಂಬ ಜನ ಬಂದಿರೋಕ್ಕೆ ಚಾನ್ಸೇ ಇಲ್ಲ. ಈ ಪ್ಲೇಸ್ಗೆ ಹೋಗೋದಕ್ಕೆ ಗೊರೂರಿಂದ ಹಾಸನ್ ರೂಟ್ನಲ್ಲಿ ಹೋಗಬೇಕಾಗತ್ತೆ. ರೋಡ್ ಮಧ್ಯೆ ಹೋಗ್ತಾ ಇದ್ದರೆ ಆಕಾಶದ ಒಳಗಡೆನೇ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಅನಿಸುತ್ತೆ. ಆ ಪ್ಲೇಸ್ಗೆ ಹೋದ್ಮೇಲೆ ನಮಗೆ ಸ್ವರ್ಗ ಅನಿಸಿದರೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ದಾರಿ ಮಧ್ಯೆ ಸಿಗೋ ಅನುಭವ ಇದೆಯಲ್ಲ, ಅದು ಬೇರೆ ಲೆವೆಲ್ನಷ್ಟೇ ಫೀಲ್ ಕೊಡುತ್ತೆ. ಈ ಥರ ಫೀಲ್ ಮಾಡ್ತಾ ಬಂದರೆ ನಮಗೆ ಸಿಗೋದು ರಂಗಸ್ವಾಮಿ ಗುಡಿ. ಇದು ಲೊಕೇಟ್ ಆಗಿರೋದು ನಮ್ಮ ಹಾಸನದ ಕೋನಾಪುರದಲ್ಲಿ. ಇದು ಹಾಸನದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಗೊರೂರಿನ ಕೋನಾಪುರದಲ್ಲಿರುವ ಐಲ್ಯಾಂಡ್ನಲ್ಲಿ ಈ ನಮ್ಮ ರಂಗಸ್ವಾಮಿ ಗುಡಿ ಇದೆ. ಗುಡಿಯಲ್ಲಿರುವ ದೇವರ ದರ್ಶನ ಮಾಡಿಕೊಂಡು ಈ ಗುಡಿ ಸುತ್ತುವರೆದಿರುವ ಹೇಮಾವತಿ ಬ್ಯಾಕ್ ವಾಟರ್ ನೋಡ್ತಾ ಇದ್ರೆ ಸ್ವರ್ಗನೇ ನೋಡ್ದಂಗೆ ಅನ್ಸುತ್ತೆ. ಸಖತ್ತಾಗಿರೋ ಪೀಸ್ಫುಲ್ ರಿಲೀಫ್ ಕೂಡ ಸಿಗುತ್ತೆ. ಮತ್ತೆ ಇಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಬೇಕಾದಷ್ಟು ಫೋಟೋಸ್ ತಗೊಂಡು ಬ್ಯಾಕ್ ವಾಟರಲ್ಲಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಬೋದು. ಇಷ್ಟು ಬ್ಯೂಟಿಫುಲ್ ಆಗಿರೋ ಈ ಇಡನ್ ಪ್ಲೇಸ್ಗೆ ನೀವು ಇದಕ್ಕೂ ಮುಂಚೆ ಹೋಗಿದ್ರೆ ನಿಮ್ಮ ಅನುಭವನ ಕಮೆಂಟ್ ಮಾಡಿ. ಹಾಗೆ ನೀವು ಈ ಪ್ಲೇಸ್ಗೆ ಹೋಗಿಲ್ಲ ಅಂದರೆ ನಿಮ್ಮ ಗ್ಯಾಂಗ್ ಜೊತೆ ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.